ಪ್ಲೀಸ್ ಮಣಿ, ಈ ರೀತಿ ಎಲ್ಲ ನನ್ನಿಂದ ದೂರ ಆಗಿ ನನಗೆ ಬೇಜಾರು ಮಾಡಬೇಡ. ಇಷ್ಟು ದಿನ ನಾನು ನಿನ್ನ ನೋಡೋಕ್ಕಾಗದೆ ಎಷ್ಟು ಒದ್ದಾಡಿದ್ದೀನಿ ಗೊತ್ತಾ. ಆದರೆ ನೀನು ನನಗೋಸ್ಕರ ಮೀರಾ ಮೇಲೆ ಬಂದಿದ್ಯಾ ಅಂತ ಗೊತ್ತಾಗಿ ನನಗೆ ತುಂಬ ಖುಷಿ ಆಯಿತು. ಓಹೋ, ಇವನ್ ಈ ಥರ ಆಡ್ತಿರೋದು ಇದಕ್ಕಾ? ಕೊನೆಗೂ ನೀನು ನನಗೆ ವಾಪಸ್ ಸಿಕ್ಬಿಟ್ಟಿಯಲ್ಲ ಮಣಿ, ನನಗಷ್ಟೇ ಸಾಕು. ಈಗ ಗೊತ್ತಾಯ್ತು ಇವನ್ ಯಾಕೆ ಹುಚ್ಚುಚ್ಚಾಗಿ ಆಡ್ತಿದ್ದಾನೆ ಅಂತ. ಇಷ್ಟು ದಿನ ಮೀರಾನ ದ್ವೇಷ ಮಾಡ್ತಿದ್ದೆ, ಟಾರ್ಚರ್ ಕೊಡ್ತಿದ್ದೆ. ಆದರೆ ಇವತ್ತು ಅವಳೊಳಗಡೆ ನೀನಿದ್ಯಾ ಅಂತ ಗೊತ್ತಾದ್ಮೇಲೆ ಪ್ರೀತಿಸೋದಕ್ಕೆ ಶುರು ಮಾಡಿದೆ. ಪ್ಲೀಸ್ ಮಣಿ, ಅವಳನ್ನ ಬಿಟ್ಟು ಹೋಗ್ಬೇಡ. ಅವಳ ಮೂಲಕ ನೀನು ಯಾವಾಗಲೂ ನನ್ನ ಜೊತೆ ಮಾತಾಡ್ತಿರೋ, ಯಾವಾಗಲೂ ನೀನು ನನ್ನ ಜೊತೆನೇ ಇರು. ಓ, ಆ ಪ್ರಿಯಾ ನನ್ನ ಮೈ ಮೇಲೆ ಬಂದಿದ್ದಾಳೆ ಅನ್ಕೊಂಡು ಇವನ್ಗೆ ನನ್ನ ಮೇಲೆ ಪ್ರೀತಿ ಉಕ್ಕಿ ಬರ್ತಿದೆ ಅನ್ಸತ್ತೆ. ಇನ್ಮೇಲೆ ನಾನು ನಿನ್ನ ದಾಸ, ನೀನು ಏನು ಹೇಳಿದ್ರು ಕೇಳ್ತೀನಿ. ಈಗಾಗಲೇ ಒಂದ್ಸಲ ಬಲವಂತವಾಗಿ ನೀನನ್ನು ಹಾಸ್ಪಿಟಲಿಗೆ ಕಳಿಸಿದ್ದೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಇನ್ಮೇಲೆ ನಾನು ಯಾರ ಮಾತನ್ನೂ ಕೇಳಲ್ಲ, ನಾನು ನಿನ್ನ ದೂರ ಮಾಡ್ಕೊಳ್ಳಲ್ಲ. ನಮ್ಮಿಬ್ರನ್ನ ದೂರ ಮಾಡೋದಕ್ಕೆ ಯಾರಿಂದ ಸಾಧ್ಯನೂ ಇಲ್ಲ. ಇಷ್ಟು ದಿನ ನೀನ್ ನನ್ನನ್ನ ಆಟ ಆಡಿಸ್ತಿದ್ದೆ ಅಲ್ವಾ ಕರ್ಣ? ಇನ್ಮೇಲ್ ನೋಡು ನಾನ್ ನಿನ್ನ ಹೇಗ್ ಆಟ ಆಡಿಸ್ತೀನಿ ಅಂತ. ನೀನು ಈ ಸೀರೆಯಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ? ಥ್ಯಾಂಕ್ಸ್ ರೀ. ಏನಂದೆ? ನೀನ್ ನನ್ನನ್ನು ರೀ ಅಂತ ಕರೆದ್ಯಾ? ಗಂಡನ ರೀ ಅಂದೆ ಇನ್ನೇನ್ ಅನ್ಬೇಕು? ಹೋ, ಇಷ್ಟ ಆಗ್ಲಿಲ್ವಾ? ಪ್ರೀತಿಯಿಂದ ಹನಿ ಅಂತ ಕರೀಲಾ? ಇಲ್ಲ ಡಾರ್ಲಿಂಗ್ ಅಂತ ಕರೀಲಾ? ಏನು, ನೀನ್ ನನ್ನನ್ನು ಡಾರ್ಲಿಂಗ್ ಅಂತ ಕರೀತ್ಯಾ? ಇದೇನಿದು ಕರ್ಣ? ಡಾರ್ಲಿಂಗ್ ಅಂತ ನಿಮ್ಮನ್ ಕರೀದೆ ಇನ್ಯಾರನ್ ಕರೀಲಿ? ಅಂದ್ರೆ ಹೀಗ್ ಮಾತಾಡ್ತಿರೋದು ನನ್ನ ಮಣಿನೇನಾ? ಹೌದು, ನಾನು ನಿಮ್ಮಣಿನೇ, ನಿಮ್ ಪ್ರೀತಿಯ ಮಣಿ. ಮಣಿ, ಅಯ್ಯೋ ಬಿಡೋ ಲೂಸ್ ನನ್ ಮಗನೇ, ಇರಿಟೇಟ್ ಮಾಡ್ತಾನಪ್ಪ. ಥು. ಅದ್ಕೆ ಏನ್ ಮಾಡ್ತಿದ್ದೀರಾ? ಅಮ್ಮ ನಂಗ್ ನೀನ್ ಬೇಕು. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಬಿಡು ನನ್ನನ್ನ. ಇಲ್ಲ ಬಿಡಲ್ಲ. ಯಾಕೋ ನನ್ನ ಹತ್ರಕ್ಕೆ ಬಂದು ಬಂದು ನನ್ನ ಪ್ರಾಣ ತಿಂತೀಯಾ? ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ನೋಡು, ನೀನ್ ನನ್ನಿಂದ ಎಷ್ಟು ದೂರ ಇರ್ತೀಯೋ ಅಷ್ಟೇ ನಿನಗೆ ಒಳ್ಳೇದು. ಹೋಗು. ಅದಕ್ಕೆ ಏನಾಗಿದೆ ನಿಮ್ಗೆ? ಯಾಕೆ ಕೃಷ್ಣನ್ ಈ ರೀತಿ ತಳ್ತಿದ್ದೀರಾ? ಎಲ್ಲ ನನ್ನ ಕರ್ಮ, ಎಲ್ಲ ನನ್ನ ಕರ್ಮ. ಅದಕ್ಕೆ ಏನಾಯ್ತು ಅಂತ ಹೇಳಿ. ಏನಿಲ್ಲ, ನೋಡು, ಮೊದ್ಲು ಇವನನ್ನ ಕರ್ಕೊಂಡು ಹೋಗು. ಯಾಕೆ ಕರ್ಕೊಂಡು ಹೋಗ್ಬೇಕು? ಅವೆಲ್ಲ ಗೊತ್ತಿಲ್ಲ. ದೂರ ಹೋಗ್ಬೇಕು ಅಂದ್ರೆ ಹೋಗ್ಬೇಕಷ್ಟೇ. ಕೃಷ್ಣ, ಫೋನಲ್ಲಿ ಆಟ ಆಡ್ತಿರೋ? ಅಮ್ಮಂಗ್ ಕೋಪ ಬಂದಿದೆ, ಕೋಪ ತಣ್ಣಗಾದ್ಮೇಲೆ ಕರಿತೀನಿ, ಓಕೆನಾ? ಹೋಗಿ ಆಟ ಆಡು. ಯಾಕೆ ಮಣಿ? ನೀವೀ ರೀತಿ ಪ್ರೀತಿ ತೋರಿಸ್ಕೊಂಡ್ ನಿಂತ್ರೆ ಆಫೀಸ್ ನೋಡ್ಕೊಳ್ಳೋರು ಯಾರು? ನೀವ್ ಆಫೀಸ್ಗೆ ಹೋಗಿ. ನೀನಿಷ್ಟು ಮುದ್ದಾಗಿ ಮಾತಾಡ್ತಿದ್ರೆ ಇವತ್ತು ರಜಾ ಹಾಕಿ ನಿನ್ ಜೊತೆನೇ ಇರ್ಬೇಕು ಅನಿಸ್ತಿದೆ. ನನ್ ಗಂಡ ಏನನ್ ಮರೆತ್ರು ಕರ್ತವ್ಯ ಮಾತ್ರ ಮರೆಯಲ್ಲ. ಪ್ಲೀಸ್ ಹೋಗಿ. ಈಗ ನನಗೆ ಕನ್ಫರ್ಮ್ ಆಯ್ತು, ನೀನ್ ನನ್ ಮಣಿನೇ ಅಂತ. ನನ್ ಮಣಿ ಯಾವಾಗ್ಲೂ ಹೀಗೆ ಹೇಳ್ತಿದ್ದಿದ್ದು. ಐ ಲವ್ ಯು ಮಣಿ.
ಐ ಲವ್ ಯು. ಬೇಡ ಕರ್ಣ. ಯಾಕೆ? ಅದು ನನಗೆ ನಾಚಿಕೆ ಆಗತ್ತೆ. ನಾನು ನಿನ್ ಗಂಡನೇ ತಾನೇ. ಆದ್ರೆ ಇವಾಗ ಬೇಡ, ಸಂಜೆ ಬಂದ್ಮೇಲೆ ನಾನೇ ಕೊಡ್ತೀನಿ. ನೀವು ಬರೋವರೆಗೂ ನಾನು ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ಇವಾಗ ನೀವು ಕೆಲ್ಸಕ್ಕೆ ಹೊರಡಿ. ಮಿಸ್ ಯು ಮಣಿ. ಮೀಟು ಹೋಗಿ. ಲವ್ ಯು. ಮೀಟು. ಹೊರಡಿ. ಈ ಸೀರೆ ಯಾವ್ದು ಗೊತ್ತಾ? ಯಾವುದು? ನೆನ್ಪ್ ಮಾಡ್ಕೋ. ಅಯ್ಯೋ, ಯಾವಳು ಗೊತ್ತು? ನಾನಿದನ್ನ ನಮ್ ವೆಡ್ಡಿಂಗ್ ಆನಿವರ್ಸರಿಗೆ ಗಿಫ್ಟ್ ಕೊಡ್ಸಿತ್ತು, ಮರ್ತೋದ್ಯಾ? ಚೇಚೆ, ನಾನು ಹೇಗ್ ಮರಿತೀನಿ? ನನಗೆ ತುಂಬಾ ಚೆನ್ನಾಗಿ ನೆನ್ಪಿದೆ. ನಿಮಗ್ ನೆನ್ಪಿದ್ಯೋ ಇಲ್ವೋ ಅಂತ ಸಣ್ಣದಾಗಿ ಟೆಸ್ಟ್ ಮಾಡಿದೆ ಅಷ್ಟೇ. ನನ್ ಮುದ್ದು. ಆಫೀಸಿಗೆ ಲೇಟ್ ಆಯ್ತು. ಬಾಯ್ ಬಾಯ್. ಲೇಟ್ ಆಯ್ತು. ಲೇಟ್. ಹೊರಡಿ. ಆದ್ರೂ ಇವನ್ನ ಆಟಾಡ್ಸಕ್ಕೆ ಒಳ್ಳೆ ವೆಪನೇ ಸಿಕ್ತು. ಲೋ ಕರ್ಣ, ಇನ್ ಮುಂದೆ ನಾನ್ ಚಾಟಿ ಆದ್ರೆ ನೀನು ಬುಗುರಿ, ನಾನ್ ಬೀಸ್ದಾಗೆಲ್ಲ ನೀನ್ ಆಡ್ತಾನೆ ಇರ್ಬೇಕು. ಅದಕ್ಕೆ ಏನಾಗಿದೆ ನಿಮ್ಗೆ? ಯಾಕೆ ಈ ರೀತಿ ನಡ್ಕೋತಿದ್ದೀರಾ? ಅವತ್ತು ಕೃಷ್ಣ ಮೀರನ್ನ ಅಮ್ಮ ಅಂತ ಕರೆದಾಗ ನಿಮ್ಮನ್ನ ಅಮ್ಮ ಅಂತ ಕರೀಲಿಲ್ಲ, ನಿಮ್ಮ ಹತ್ರ ಊಟ ಮಾಡಿಸ್ಕೊಳ್ಳಿಲ್ಲ ಅಂತ ನೀವೆಷ್ಟು ಸಂಕಟ ಪಟ್ರಿ. ನಮ್ಮ ಅದಕ್ಕೆ ಹಿಂಗ್ ಆಯ್ತಲ್ಲ ಅಂತ ನಾವೆಲ್ಲ ಎಷ್ಟು ಬೇಜಾರು ಮಾಡ್ಕೊಂಡ್ವಿ ಗೊತ್ತಾ? ಇವತ್ತು ಕೃಷ್ಣಂಗೆ ನೀವೇ ಬೇಕು, ನಿಮ್ ಹಿಂದೆನೆ ಬರ್ತಿದ್ದಾನೆ, ಆದ್ರೆ ನೀವೇ ಅವನನ್ನ ದೂರ ತಳ್ತಿದ್ದೀರಾ. ಯಾಕೆ ಈ ತರ ಮಾಡ್ತಿದ್ದೀರಾ? ಅದಕ್ಕೆ ಈ ತರ ಮಾಡೋದಕ್ಕೆ ಮನ್ಸಾದ್ರೂ ಹೆಂಗ್ ಬರ್ತಿದೆ ನಿಮ್ಗೆ? ನನ್ನನ್ನೇನು ಕೇಳ್ಬೇಡ ಅಶ್ವಿನ್, ದಯವಿಟ್ಟು ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡು. ಇಲ್ಲ, ಅದಕ್ಕೆ ಈ ಮನೇಲಿ ಯಾರೇ ವಿಚಿತ್ರವಾಗಿ ಆಡಿದ್ರು ನಾನು ತಲೆ ಕೆಡ್ಸ್ಕೊತಿರ್ಲಿಲ್ಲ. ಆದ್ರೆ ನೀವು ಹಂಗಲ್ಲ. ಕೃಷ್ಣನ್ ಬಿಡಿ, ಬೇರೆ ಯಾವುದೇ ಮಕ್ಳು ಮೇಲೂ ನೀವು ಕೂಗಾಡ್ದವರು ಅಲ್ಲ.